ದೇವನಹಳ್ಳಿ ರೈತರ ಒತ್ತಾಸೆಗೆ ಮಣಿದು ಆ ಒತ್ತಾಸೆಗೆ ಸ್ಪಂದಿಸಿ ಕರ್ನಾಟಕ ಸರ್ಕಾರ 1777 ಎಕರೆ ಭೂಮಿಯನ್ನು ಏನು ತೆಗೆದುಕೊಂಡು ಏರೋಸ್ಪೇಸ್ ಇಂಡಸ್ಟ್ರಿ ಕೊಡಬೇಕಂತ ಮಾಡಿದ್ರು. ಆ ಯೋಜನೆಯನ್ನು ಕೈ ಬಿಟ್ಟಿದ್ದು ಸ್ವಾಗತಾರ್ಹ. ಯಾಕಂದ್ರೆ ರೈತರ ಭಾವನೆಗಳಿಗೆ ಸರ್ಕಾರ ಸ್ಪಂದಿಸಿದೆ. ಆದರೆ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಇಂಡಸ್ಟ್ರಿ ಮಿನಿಸ್ಟರ್ ಎಂ.ಬಿ. ಪಾಟೀಲ್ ಅವರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವೆಲ್ಲರೂ ನೋಡಿದ್ದೇವೆ, ನಾರಾ ಲೋಕೇಶ್ ಅವರು ಒಂದು ವಿನಂತಿಯನ್ನು ಮಾಡಿದ್ದಾರೆ. ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳ ಮಗ ಏರೋಸ್ಪೇಸ್ ಇಂಡಸ್ಟ್ರಿಗೆ ನಮ್ಮ ರಾಜ್ಯಕ್ಕೆ ಬರ್ರಿ, ನಾವು ನಿಮಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡ್ತೇವೆ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಇಂಡಸ್ಟ್ರಿ ಮಿನಿಸ್ಟರ್ ಅವರೇ, ನಿಮಗೆಲ್ಲರಿಗೂ ಗೊತ್ತಿದ್ದೈತಿ, ಹುಬ್ಬಳ್ಳಿ ಧಾರವಾಡದಿಂದ ಬೆಳಗಾಂ ತನಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರ ನಿಗಮದ ಭೂಮಿ ಅವೈಲೇಬಲ್ ಐತಿ. ಆ ಭಾಗದಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜುಗಳಿದಾವ. ಸಾಕಷ್ಟು ಇಂಜಿನಿಯರ್ಗಳು ಆ ಭಾಗದಿಂದ ಉದ್ಯೋಗ ಅವಕಾಶ ಹುಡುಕಿ ಬೆಂಗಳೂರು, ಪುಣೆ ಸುತ್ತಮುತ್ತಲಿನ ಭಾಗಕ್ಕೆ ಬರ್ತಾರೆ. ಉತ್ತರ ಕರ್ನಾಟಕ ಮೊದಲಿನಿಂದನೂ ಕೂಡ ಇಂಡಸ್ಟ್ರಿಗಳಿಂದ ವಂಚಿತ ಆಗಿದ್ದೈತಿ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಎಂ.ಬಿ. ಪಾಟೀಲ್ ಅವರಿಗೆ ವಿನಂತಿ ಮಾಡ್ತೇನೆ, ಈ ಏರೋಸ್ಪೇಸ್ ಇಂಡಸ್ಟ್ರಿಯನ್ನ ಹುಬ್ಬಳ್ಳಿಯಿಂದ ಬೆಳಗಾಂ ತನಕ ಏನು ಭಾಗ ಐತಿ ಆ ಭಾಗಕ್ಕೆ ನೀವು ತೆಗೆದುಕೊಂಡು ಬನ್ನಿ. ಬೇರೆ ರಾಜ್ಯಗಳು ಯಾವ ರೀತಿ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ, ಅದಕ್ಕಿಂತ ಹೆಚ್ಚಿನ ಅವಕಾಶಗಳನ್ನು ಉತ್ತರ ಕರ್ನಾಟಕದಲ್ಲಿ ಇಂಡಸ್ಟ್ರಿ ಮಾಡಕ್ಕೆ ನೀವು ಅವಕಾಶಗಳನ್ನು, ಒಂದು ವಿಶೇಷ ರೀತಿಯ ಸೌಲಭ್ಯಗಳನ್ನು ಇಂಡಸ್ಟ್ರಿಗಳಿಗೆ ಮಾಡಿಕೊಡ್ರಿ. ಅದ್ರ ಮೂಲಕ ಏರೋಸ್ಪೇಸ್ ಇಂಡಸ್ಟ್ರಿ ಕರ್ನಾಟಕ ಈಗ ಮೊದಲಿಂದನೂ ಬೇರೆ ಬೇರೆ ರೀತಿಯ ಹೆಜ್ಜೆಗಳನ್ನು ಇಟ್ಟಿದ್ದರ ಕಾರಣಕ್ಕಾಗಿ ಸುಮಾರು ದೇಶದ 65% ಅಷ್ಟು ಏರೋಸ್ಪೇಸ್ ಇಂಡಸ್ಟ್ರಿ ಈ ಭಾಗದಲ್ಲಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ವಾಲ್ಚಂದ್ ಹೀರಾಚಂದ್ ಅವರು ಶುರು ಮಾಡಿದಂಥ ಇಂಡಸ್ಟ್ರಿ HAL ಕಾರಣಕ್ಕಾಗಿ ಮೊದಲಿನಿಂದನೂ ಬೆಂಗಳೂರು ಸುತ್ತಮುತ್ತಲ ಕರ್ನಾಟಕದಲ್ಲಿ ಏರೋಸ್ಪೇಸ್ ಇಂಡಸ್ಟ್ರಿ ಬೆಳೆದಿದೆ. ಇಡೀ ದೇಶದ 65% ಅಷ್ಟು ಇಂಡಸ್ಟ್ರಿ ಈ ಭಾಗದಲ್ಲಿರುವುದರಿಂದ ಯಾವುದೇ ಕಾರಣಕ್ಕಾಗಿ ಈ ಇಂಡಸ್ಟ್ರಿ ಬೇರೆ ರಾಜ್ಯಕ್ಕೆ ಹೋಗದಂಗೆ ನೋಡುವಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲಿದೆ, ಇಂಡಸ್ಟ್ರಿ ಮಿನಿಸ್ಟರ್ ಮೇಲಿದೆ, ಸರ್ಕಾರದ ಮೇಲಿದೆ. ಹಾಗಾಗಿ ದೇವನಹಳ್ಳಿ ಹತ್ರ ಏನು ಭೂಮಿಯ ತೊಂದರೆ ಆಗಿದೆ, ಆ ಭೂಮಿಯ ತೊಂದರೆಯನ್ನು ಉತ್ತರ ಕರ್ನಾಟಕದಲ್ಲಿ ನೀವು ಕೊಡುವುದರ ಮೂಲಕ ನೀಗಿಸಿ ಈ ಏರೋಸ್ಪೇಸ್ ಇಂಡಸ್ಟ್ರಿಯನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಆ ಕುರಿತಾಗಿ ಈಗ ಆಲ್ರೆಡಿ ನಾನು ಒಂದು ಪತ್ರವನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಬರೆದಿದ್ದೇನೆ. ವಿನಂತಿ ಮಾಡಿಕೊಂಡು ಏರೋಸ್ಪೇಸ್ ಇಂಡಸ್ಟ್ರಿಯನ್ನು ಉತ್ತರ ಕರ್ನಾಟಕಕ್ಕೆ ಕೊಡ್ರಿ ಅಂತ ಹೇಳಿ ಅದ್ರ ಕಾಪಿಯನ್ನು ತಮಗೂ ಎಲ್ಲರಿಗೂ ನಾನು ಕೊಡ್ತೇನೆ. ಸರ್, ಏರೋಸ್ಪೇಸ್ ಇಂಡಸ್ಟ್ರಿ ಮತ್ತೆ ಏನು ಡಿಫೆನ್ಸ್ ಕಾರಿಡಾರ್ ಅನ್ನ ಕೇಂದ್ರ ಸರ್ಕಾರ ಇನ್ನೂ ರಾಜ್ಯಕ್ಕೆ ಕೊಟ್ಟಿಲ್ಲ. ತಮಿಳುನಾಡು ಕೊಟ್ಟಿದೆ, ಆಂಧ್ರ ಕೊಟ್ಟಿದೆ, ನಮ್ಮ ರಾಜ್ಯಕ್ಕೆ ಕೊಟ್ಟಿಲ್ಲ. ನೀವು ಮುಖ್ಯಮಂತ್ರಿ ಮನವಿ ಕೊಡೋ ಬದಲಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ನೀವು ಹುಬ್ಳಿ ಧಾರವಾಡಕ್ಕೆ ಡಿಫೆನ್ಸ್ ಇಂಡಸ್ಟ್ರೀಸ್ ಏರಿ ಕಾರಿಡಾರ್ ಯಾಕೆ ತರಲಿಕ್ಕೆ ಪ್ರಯತ್ನ ಇಲ್ಲ? ಡಿಫೆನ್ಸ್ ಇಂಡಸ್ಟ್ರಿ ಕಾರಿಡಾರಿಗೆ ಒಂದು ಕಡೆ ಒಂದು ಕೊಟ್ಟಿದ್ದು ಚಿಕ್ಕಬಳ್ಳಾಪುರ ಹತ್ರ ರಾಜ್ಯ ಸರ್ಕಾರ ಮಾಡ್ಬೇಕಂತ ಮಾಡಿದೆ. ಅದನ್ನು ಮತ್ತು ಬೆಂಗಳೂರು ಹತ್ರ ಚಿಕ್ಕಬಳ್ಳಾಪುರ ಹತ್ರ ಮಾಡಿದ್ರೆ ನಾವು ಉತ್ತರ ಕರ್ನಾಟಕದವ್ರು ಏನು ಸೊಟ್ಟಿ ತಿನ್ನೋಣ? ಎಲ್ಲಾದು ಇಲ್ಲೇ ಮಾಡ್ಕೊಂತ ಹೋದ್ರೆ ಅದಕ್ಕೆ ಎರಡನೇ ಕಾರಿಡಾರ್ ಅಲ್ಲಿ ಕೊಡ್ರಿ ಅಂತ ಕೇಳ್ತೀರಿ ನೀವು. ಅದ್ರ ಬದಲಿ ಅದೇ ಕಾರಿಡಾರ್ ಅಲ್ಲಿ ಮಾಡ್ರಲ್ಲ ನೀವು. ಡಿಫೆನ್ಸ್ ಕಾರಿಡಾರ್ ಯಾರು ಮಾಡಬೇಡ ಅಂತ ಹೇಳ್ತಾರೆ? ಚಿಕ್ಕಬಳ್ಳಾಪುರ ಹತ್ರ ಯಾಕೆ ಮಾಡಬೇಕು? ಅದನ್ನ ಹುಬ್ಬಳ್ಳಿ ಧಾರವಾಡಕ್ಕೆ ಅಥವಾ ಬೆಳಗಾಂ ನಡುವೆ ಯಾಕೆ ಮಾಡಬಾರ್ದು? ಅದನ್ನ ನಾನು ಮುಖ್ಯಮಂತ್ರಿಗಳಿಗೆ ಪ್ರಯತ್ನ ಮಾಡಿಸಿ ಮಾಡೋಣ. ಒಂದನೇ ಅವಕಾಶ ಸಿಕ್ಕಾಗ ನಮಗ್ ಕೊಡ್ರಿ, ಎರಡನೇ ಅವಕಾಶ ಬಂದಾಗ ಇಲ್ಲಿ ಬೇರೆಯವ್ರಿಗೆ ಕೊಡ್ರಿ. ಉತ್ತರ ಕರ್ನಾಟಕಕ್ಕೆ ಕೊಡ್ರಲ್ಲ. ಅದು ಉತ್ತರ ಕರ್ನಾಟಕ ನಿಮ್ ಕಣ್ಣಲ್ಲಿ ಕಾಣೋದೇ ಇಲ್ಲ. ಬೀದರ್ದಿಂದ ದಾವಣಗೆರೆ ತನಕ ಯಾವ ಇಂಡಸ್ಟ್ರಿಗಳಿದಾವೆ? ನೀವು ಒಂದು ವೈಟ್ ಪೇಪರ್ ಮಂಡಿಸ್ರಿ, ಎಷ್ಟು ಇಂಡಸ್ಟ್ರಿಗಳನ್ನ ಅಲ್ಲಿ ಉತ್ತರ ಕರ್ನಾಟಕಕ್ಕೆ ತಗೊಂಡ್ಬಂದಿರ ಅಂತ ಹೇಳಿ. ಅಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಸಮಸ್ಯೆ ಆಗಲ್ಲ. ರೈತರು ಭೂ ಸ್ವಾಧೀನ ಮಾಡಿ ಇದ್ದಿದ್ದಿದೆ. ಅಲ್ಲಿ ಆಲ್ರೆಡಿ ಖಾಲಿ ಇದಾವಲ್ಲ, ಯಾರು ಇಂಡಸ್ಟ್ರಿಗಳು ಬರ್ತಾ ಇಲ್ಲ. ನಾವು ಟಾಟಾದವ್ರಿಗೆ ಕೊಟ್ಟಿದ್ದಂತ ಇಂಡಸ್ಟ್ರಿ ಕೂಡ ಜಾಗ ಕೂಡ ಅವ್ರು ವಾಪಸ್ ಕೊಟ್ಟಿದ್ದಾರೆ ಅಲ್ಲಿ. ಯಾಕಂದ್ರೆ ಫೆಸಿಲಿಟೀಸ್ ಸಾಕಷ್ಟು ಇಲ್ಲ ಅಂತ ಹೇಳಿ. ಸರಿ, ತಾವು ದೆಹಲಿಗೆ ಹೋಗಿದ್ರಿ. ಏನ್ ಸರ್, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ, ವಿಪಕ್ಷ ನಾಯಕರ ಬದಲಾವಣೆ ವಿಚಾರ, ಏನೇನೋ ಗುಸು ಚರ್ಚೆ ನಡೆದಿದೆ. ತಮ್ಗೇನು ಗುಡ್ ನ್ಯೂಸ್ ಸಿಕ್ಕಿದೆ ಸರ್ ಡೆಲ್ಲಿಯಿಂದ? ನಾನು ದೆಹಲಿಗೆ ನನ್ನ ವೈಯಕ್ತಿಕ ಕಾರ್ಯದ ಸಂಬಂಧ ಹೋಗಿದ್ದೆ. ಹಂಗಾಗಿ ವೈಯಕ್ತಿಕ ಕಾರ್ಯ ಮುಗಿಸ್ಕೊಂಡು ಬಂದಿದ್ದೆ. ತಾವು ಆಕಾಂಕ್ಷ ಅಲ್ಲ ಇದಕ್ಕೆ ಯಾವುದೋ ಏನೋ ಚರ್ಚೆ ಆಗ್ತಾ ಇದೆ ಸರ್, ದೊಡ್ಡ ಮಟ್ಟದಲ್ಲಿ ಬೇರೆ ಕೊಡಬೇಕು ಹಂಗಿಲ್ಲ ರೀ. ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದ ಹೈಕಮಾಂಡ್
ಎಲ್ಲ ಅವರೆಲ್ಲದೂ ಅಬ್ಸರ್ವ್ ಮಾಡ್ತಿರ್ತಾರೆ, ಎಲ್ಲದೂ ನೋಡ್ತಿರ್ತಾರೆ. ಅವರು ಸೂಕ್ತ ಸಮಯದಲ್ಲಿ ಏನು ಬೇಕೋ ಆ ಡಿಸಿಷನ್ ತೆಗೆದುಕೊಳ್ತಾರೆ. ನಾವು ಪಕ್ಷದ ಕಾರ್ಯಕರ್ತ, ನನ್ನ ಪಕ್ಷದ ಉಪನಾಯಕನಾಗಿ ನಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಕೆಲಸ ನನ್ನ ಜವಾಬ್ದಾರಿ ಏನೈತಿ ನಾನು ಅದನ್ನು ಮಾಡ್ತಾ ಇದ್ದೇನೆ. ಉಳಿದಿದ್ದೆಲ್ಲ ಮೇಲಿಂದ ಅವ್ರಿಗೆ ಬಿಟ್ಟಿದ್ದು. ಬದಲಾವಣೆ ಆಗುವಂತ ಯಾವ್ದು ಲಕ್ಷಣಗಳು ಇದೆಯಾ ಅಥವಾ ಇಲ್ವಾ? ಅದೇನು ಅವ್ರ ಮೇಲಿನವ್ರಿಗೆ ಕೇಳ್ಬೇಕು, ನಮಗೆ ಕೇಳಿದ್ರೆ ಎಲ್ಲಿ ಗೊತ್ತಿರ್ತದೆ. ಈ ತರದ ವಿಚಾರಗಳನ್ನ ಒಟ್ಟಾಗಿ ಹೇಳೋದು ಒಬ್ಬೊಬ್ಬರು ಹೇಳುವಂತ ಈ ರೀತಿ ಆದ್ರೆ ಸರ್ಕಾರ ಗಮನ ಸೆಳೆಯಿಲ್ಲ. ಮತ್ತು ನೀವು ಹೇಳ್ತೀರಿ ಅದಕ್ಕೆ ಸಾಮಾನ್ಯವನ್ನು ನಿಮ್ಮ ಪಕ್ಷದ ನಾಯಕರುಗಳು ಉಳಿದವರು ಮಾತಾಡಲ್ಲ. ಎದಕ್ಕೆ ಯಾವ್ದ್ರ ಬಗ್ಗೆ? ಇದ್ರ ಬಗ್ಗೆ ರೂಮಿಂಗ್ ವಿಚಾರವಾಗಿ ಮಾತಾಡ್ತೀವಿ. ಇಲ್ಲ, ಹಂಗಲ್ಲ. ಈಗ ನಿನ್ನೆ ಪೇಪರ್ದಾಗ ಬಂದೈತಿ. ನ್ಯಾಚುರಲಿ ನಮ್ಮ ಭಾರತೀಯ ಜನತಾ ಪಕ್ಷ ಈ ಇದಕ್ಕೆ ಸ್ವಾಗತ ಮಾಡ್ತಿದ್ದು. ಉತ್ತರ ಕರ್ನಾಟಕದಲ್ಲಿ ಇಂಡಸ್ಟ್ರಿ ಆಗ್ಬೇಕು ಅನ್ನೋದಕ್ಕೆ ಕೇವಲ ಭಾರತೀಯ ಜನತಾ ಪಕ್ಷ ಅಲ್ಲ, ಇಡೀ ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಕೂಡ ಇದಕ್ಕೆ ಸಹಮತಿ ವ್ಯಕ್ತಪಡಿಸ್ತಾರ, ಪಕ್ಷಾತೀತವಾಗಿ ವ್ಯಕ್ತಪಡಿಸ್ತಾರೆ. ನನಗೆ ಭರವಸೆ ಐತಿ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸ್ಪಂದಿಸ್ತಾರ ಅನ್ನೋಂಥ ಭರವಸೆ ನನಗಿದೆ.